ಪ್ರಿಯ ಸ್ನೇಹಿತರೆ, ಸುತ್ತಮುತ್ತಲೂ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಆಗ್ನೇಯ ಏಷ್ಯಾದಲ್ಲಿ ಒಂದು ದೇಶ ಇದೆ. ಇದು ಹೆಚ್ಚು ಜನರಿಗೆ ಗೊತ್ತಿಲ್ಲದ ದೇಶವಾಗಿದೆ. ಭಾರತೀಯರಿಗೆ ಇದು ನಿಜವಾದ ಟ್ರಾವೆಲ್ ಜಾಕ್ಪಾಟ್ ಆಗಿದೆ ಅಂದರೆ ನೀವು ಆಶ್ಚರ್ಯಪಡ್ತೀರಾ. ಆ ದೇಶದ ಹೆಸರು ಲಾವೋಸ್. ವಿಶ್ವದ ಅತ್ಯಂತ ಅಗ್ಗದ ಪ್ರವಾಸಿ ದೇಶಗಳಲ್ಲಿ ಒಂದಾಗಿ ಗುರುತಿಸಿಕೊಂಡಿರೋ ಲಾವೋಸ್ನಲ್ಲಿ ಒಂದು ದಿನಕ್ಕೆ ಕೇವಲ 1400ರಿಂದ 1800 ಒಳಗೆ ವಸತಿ, ಊಟ ಮತ್ತು ಪ್ರಯಾಣವನ್ನು ನೀವು ಆರಾಮಾಗಿ ನಿರ್ವಹಿಸ್ಬೋದು. ಅಂದರೆ ಭಾರತದ ಒಳಗೆ ಕೆಲವೊಮ್ಮೆ ನೀವು ಹೋಗೋ ಟ್ರಿಪ್ಗಳಿಗಿಂತಲೂ ಕೂಡ ಕಡಿಮೆ ವೆಚ್ಚದಲ್ಲಿ ಇಂಟರ್ನ್ಯಾಷನಲ್ ಟ್ರಾವೆಲ್ ಎಕ್ಸ್ಪೀರಿಯೆನ್ಸ್ ಮಾಡ್ಬೋದು. ಭಾರತದ ಪ್ರವಾಸಿಗರಿಗೆ ಏಷ್ಯಾ ಯಾಕೆ ಮೊದಲ ಆಯ್ಕೆ ಗೊತ್ತಾ? ಭಾರತಕ್ಕೆ ಹತ್ತಿರವಿರೋ ದೇಶಗಳಿಗೆ ಕಡಿಮೆ ಫ್ಲೈಟ್ ಕಾಸ್ಟ್ ಆಗುತ್ತೆ. ಸುಲಭವಾಗಿ ವೀಸಾ ಅಥವಾ ವೀಸಾ ಆನ್ ಅರೈವಲ್ ಪಡಿಬೋದು. ಈ ದೇಶಗಳಲ್ಲಿ ನಿಮಗೆ ಸ್ಟ್ರೀಟ್ ಫುಡ್ ಅಥವಾ ಬಜೆಟ್ ಸ್ಟೇ ಕಡಿಮೆ ಖರ್ಚಿನಲ್ಲಾಗುತ್ತೆ. ಸಂಸ್ಕೃತಿಯಲ್ಲಿ ಕೆಲವು ಸಾಮ್ಯತೆ ಇರೋದ್ರಿಂದ ಎಲ್ಲರೂ ಕೂಡ ಏಷ್ಯಾದ ದೇಶಗಳಿಗೆ ಹೋಗ್ಲಿಕ್ಕೆ ಇಷ್ಟಪಡ್ತಾರೆ. ಆದರೆ ಇದೆಲ್ಲದರ ನಡುವೆ ಲಾವೋಸ್ ಒಂದು ವಿಭಿನ್ನ ಕಥೆ ಹೇಳುತ್ತೆ. ಇದು ಕ್ರೌಡ್ ಇಲ್ಲದ ದೇಶ. ಇಲ್ಲಿ ರಶ್ ಇರೋದಿಲ್ಲ. ಮೆಕಾಂಗ್ ನದಿಯ ತೀರದಲ್ಲಿ ನಿಧಾನವಾಗಿ ಸಾಗೋ ಜೀವನ, ಬೌದ್ಧ ಸಂಸ್ಕೃತಿಯ ಆಳ ಮತ್ತು ಅನ್ಟಚ್ಡ್ ನೇಚರ್ ಇವೆಲ್ಲವೂ ಸೇರಿ ಇದನ್ನು ಏಷ್ಯಾದ ಒಂದು ಸ್ಲೋ ಟ್ರಾವೆಲ್ ಪ್ಯಾರಡೈಸನ್ನಾಗಿ ಮಾಡಿದ್ದಾವೆ. ಏಷ್ಯಾದಲ್ಲಿ ಥೈಲ್ಯಾಂಡ್, ವಿಯೆಟ್ನಾಂ, ಇಂಡೋನೇಷ್ಯಾ ಪಾಪ್ಯುಲರ್ ಆಗಿದ್ದರೂ ಕೂಡ ಇನ್ನೂ ಕೂಡ ಅತಿ ಅಗ್ಗದಲ್ಲಿ ರಾಯಲ್ ಲೈಫ್ ಸ್ಟೈಲ್ನ ಅನುಭವಿಸ್ಬೇಕು ಅಂತಂದರೆ ಈ ಒಂದು ದೇಶ ಭಾರತೀಯರಿಗೆ ಹಿಡನ್ ಟ್ರೆಜರ್ ಆಗಿದೆ. ಆದರೆ ಈ ಶಾಂತ ದೇಶದ ಒಳಗೆ ಇನ್ನೂ ಅನೇಕ ರಹಸ್ಯಗಳು ಅಡಗಿವೆ. ಈ ವಿಡಿಯೋ ಮೂಲಕ ನಾವು ಅವುಗಳನ್ನು ಅನ್ವೇಷಿಸೋದಕ್ಕೆ ಪ್ರಯತ್ನಿಸೋಣ. ಅದಕ್ಕೂ ಮೊದಲು ನೀವು ನಮ್ಮ ಸುತ್ತಮುತ್ತಲು ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ಹೋದರೆ ಸಬ್ಸ್ಕ್ರೈಬ್ ಆಗಿ. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮತ್ತು ಶೇರ್ ಮಾಡೋದನ್ನು ಮರಿಬೇಡಿ. ಸ್ನೇಹಿತರೆ, ಲಾಹೋಸ್ ಆಗ್ನೇಯ ಏಷ್ಯಾದಲ್ಲಿರೋ ಒಂದು ಲ್ಯಾಂಡ್ಲಾಕ್ ಕಂಟ್ರಿ ಆಗಿದೆ. ಈ ದೇಶದ ಅಧಿಕೃತ ಹೆಸರು ಪೀಪಲ್ಸ್ ಡೆಮಾಕ್ರೆಟಿಕ್ ರಿಪಬ್ಲಿಕ್ ಆಫ್ ಲಾವೋಸ್. ಈ ದೇಶ ಉತ್ತರದಲ್ಲಿ ಚೀನಾ, ವಾಯುವ್ಯದಲ್ಲಿ ಮ್ಯಾನ್ಮಾರ್, ಪೂರ್ವದಲ್ಲಿ ವಿಯೆಟ್ನಾಂ, ದಕ್ಷಿಣದಲ್ಲಿ ಥೈಲ್ಯಾಂಡ್ ಮತ್ತು ಕಾಂಬೋಡಿಯಾ ಗಡಿಗಳನ್ನು ಹಂಚಿಕೊಳ್ಳುತ್ತೆ. ಈ ದೇಶವನ್ನು 17 ಪ್ರಾಂತ್ಯಗಳಾಗಿ ವಿಂಗಡಿಸಲಾಗಿದೆ. ಈ ದೇಶದ ರಾಜಧಾನಿ ವಿಯೆಂಟಿಯಾನ್ ನಗರವಾಗಿದೆ. ಈ ದೇಶದ ಮುಖ್ಯ ನದಿ ಮೆಕಾಂಗ್ ಈ ದೇಶದ ಜೀವನಾಡಿಯಾಗಿದೆ. ಲಾಹೋಸ್ ಪ್ರದೇಶದಲ್ಲಿ ಸಾವಿರಾರು ವರ್ಷಗಳಿಂದ ಮಾನವರು ವಾಸ ಮಾಡ್ತಾಯಿದ್ರು. ಈ ದೇಶದ ಸಂಘಟಿತ ಇತಿಹಾಸ ಆರಂಭವಾಗಿದ್ದು 14ನೇ ಶತಮಾನದಲ್ಲಿ. 1353ರಲ್ಲಿ ಫಾಗುಮ್ ಎನ್ನುವ ರಾಜ ಲ್ಯಾಂಗ್ಝ್ಯಾಂಗ್ ಕಿಂಗ್ಡಮನ್ನು ಸ್ಥಾಪಿಸ್ತಾನೆ. ಆ ಸಾಮ್ರಾಜ್ಯವನ್ನು ಮಿಲಿಯನ್ ಎಲಿಫೆಂಟ್ಸ್ ಅಂತ ಕರೆಯಲಾಗ್ತಿತ್ತು. ಶಕ್ತಿಶಾಲಿ ಸೇನೆ ಮತ್ತು ಬಲಿಷ್ಠ ಆಡಳಿತಕ್ಕಾಗಿ ಅದು ಪ್ರಸಿದ್ಧವಾಗಿತ್ತು. 1700 ದಶಕದಲ್ಲಿ ಲ್ಯಾಂಗ್ಝ್ಯಾಂಗ್ ಸಾಮ್ರಾಜ್ಯ ಕುಸಿಯುತ್ತೆ. ಈ ದೇಶ 3 ಭಾಗಗಳಾಗಿ ವಿಭಜನೆ ಆಗುತ್ತೆ. ಈ ದುರ್ಬಲತೆಯಿಂದ ಹೊರಗಿನ ಶಕ್ತಿಗಳು ದಾಳಿ ಮಾಡ್ತವೆ. 19ನೇ ಶತಮಾನದಲ್ಲಿ ಫ್ರಾನ್ಸ್ ಲಾವೋಸನ್ನು ವಶಪಡಿಸಿಕೊಂಡು ಇದನ್ನು ಫ್ರೆಂಚ್ ಇಂಡೋಚೈನಾದ ಭಾಗವನ್ನಾಗಿ ಮಾಡಿದರು. ಆರ್ಥಿಕ ಅಭಿವೃದ್ಧಿಯ ಕಡಿಮೆ ಮೂಲಸೌಕರ್ಯ ಮತ್ತು ನಿಧಾನ ಅಭಿವೃದ್ಧಿ ಆದರೂ ಕೂಡ ಫ್ರೆಂಚ್ ಸಂಸ್ಕೃತಿ ಮತ್ತು ಕಟ್ಟಡ ಶೈಲಿ ಈ ದೇಶದಲ್ಲಿ ಪ್ರಭಾವ ಬೀರುತ್ತೆ. 1953ರಲ್ಲಿ ಲಾವೋಸ್ ಸ್ವಾತಂತ್ರ್ಯವನ್ನು ಪಡೆಯಿತು. ಅಂದಿನಿಂದ ರಾಜಕೀಯ ಅಶಾಂತಿ ಮತ್ತು ಗೃಹ ಯುದ್ಧವನ್ನು ಕಂಡ ಈ ದೇಶ 1960ರಿಂದ 75ರ ಸಮಯದಲ್ಲಿ ಅಮೇರಿಕಾ ಮತ್ತು ವಿಯೆಟ್ನಾಂ ನಡುವಿನ ಯುದ್ಧಕ್ಕೆ ಈ ದೇಶ ಅಖಾಡವಾಗುತ್ತೆ. ಅಮೇರಿಕಾ ಈ ದೇಶದ ಮೇಲೆ ಭಾರೀ ಬಾಂಬ್ ದಾಳಿಯನ್ನು ನಡೆಸುತ್ತೆ. ನೀವು ಆಶ್ಚರ್ಯಪಡ್ತೀರಾ, ಇಂದಿಗೂ ಕೂಡ ಈ ದೇಶದಲ್ಲಿ 2 ಮಿಲಿಯನ್ ಟನ್ಗಳಷ್ಟು ಅನ್ಎಕ್ಸ್ಪ್ಲೋಡೆಡ್ ಬಾಂಬ್ಸ್ಗಳಿದೆ. ಅದಕ್ಕಾಗಿಯೇ ಲಾವೋಸನ್ನು ಮೋಸ್ಟ್ ಹೆವಿಲಿ ಬಾಂಬ್ಡ್ ಕಂಟ್ರಿ ಇನ್ ಹಿಸ್ಟ್ರಿ ಅಂತ ಕರೀತಾರೆ. ಆಧುನಿಕ ಲಾವೋಸ್ 1975ರಲ್ಲಿ ಕಮ್ಯುನಿಸ್ಟ್ ಸರ್ಕಾರ ಅಧಿಕಾರಕ್ಕೆ ಬಂದ ನಂತರ ಲಾವೋ ಪೀಪಲ್ಸ್ ಡೆಮಾಕ್ರೆಟಿಕ್ ರಿಪಬ್ಲಿಕ್ ಎನ್ನುವ ಹೆಸರಿನಿಂದ 1975ರಲ್ಲಿ ಕಮ್ಯುನಿಸ್ಟ್ ಸರ್ಕಾರ ಇಲ್ಲಿ ಅಧಿಕಾರಕ್ಕೆ ಬರುತ್ತೆ. ಚೀನಾ, ವಿಯೆಟ್ನಾಂ, ಕ್ಯೂಬಾ ಮತ್ತು ಉತ್ತರ ಕೊರಿಯಾದ ಜೊತೆಗೆ ವಿಶ್ವದ ಕೊನೆಯ 5 ಕಮ್ಯುನಿಸ್ಟ್ ರಾಷ್ಟ್ರಗಳಲ್ಲಿ ಲಾವೋಸ್ ಕೂಡ ಒಂದಾಗಿದೆ. 1975ರಿಂದ ಇಂದಿನವರೆಗೆ ಈ ದೇಶದಲ್ಲಿ ಏಕಪಕ್ಷೀಯ ವ್ಯವಸ್ಥೆಯಡಿಯಲ್ಲಿ ಈ ದೇಶ ಕಾರ್ಯನಿರ್ವಹಿಸುತ್ತೆ. ಅದರ ಸೀಮಿತ ರಾಜಕೀಯ ಚೌಕಟ್ಟಿನ ಹೊರತಾಗಿಯೂ ಕೂಡ ಲಾವೋಸ್ ಕ್ರಮೇಣ ಆರ್ಥಿಕ ಸುಧಾರಣೆ ಮತ್ತು ಪ್ರವಾಸೋದ್ಯಮವನ್ನು ಅಪ್ಪಿಕೊಂಡಿದೆ. ಸುಮಾರು 7 ಮಿಲಿಯನ್ ಜನಸಂಖ್ಯೆಯನ್ನು ಹೊಂದಿರುವ ಈ ದೇಶದ ಭಾಷೆ ಲಾವೋ ಆಗಿದೆ. ಈ ದೇಶದಲ್ಲಿ ಥೆರವಾಡ ಬೌದ್ಧ ಧರ್ಮ ಮುಖ್ಯ ಧರ್ಮವಾಗಿದೆ. ಈ ದೇಶದ ಜನ ಶಾಂತ, ಸ್ನೇಹಪರ ಮತ್ತು ನಿಧಾನ ಜೀವನ ಶೈಲಿಗೆ ಹೆಸರುವಾಸಿಯಾಗಿದ್ದಾರೆ. ಈ ದೇಶದ ಕರೆನ್ಸಿಗೆ ಲಾವೋ ಕಿಪ್ ಎಂದು ಕರೀತಾರೆ. ನಮ್ಮ ಭಾರತ ದೇಶದ 4 ರೂಪಾಯಿ ಸುಮಾರು 1000 ಲಾವೋ ಕಿಪ್ಗಳಿಗೆ ಸಮಾನವಾಗಿರುತ್ತೆ. ಇದು ವಿಶ್ವದ ಅತ್ಯಂತ ದುರ್ಬಲ ಕರೆನ್ಸಿಗಳಲ್ಲಿ ಒಂದಾಗಿದೆ. ಇದೇ ಕಾರಣಕ್ಕಾಗಿ ಈ ದೇಶವನ್ನು ತುಂಬ ಅಗ್ಗದ ದೇಶ ಅಂತ ಕರೆಯಲಾಗುತ್ತೆ. ನೀವು ಭಾರತದ 1000 ರೂಪಾಯಿ ಕೊಟ್ಟರೆ ಆ ದೇಶದಲ್ಲಿ ನೀವು 2,55,000 ಸ್ಥಳೀಯ ಕರೆನ್ಸಿಯನ್ನು ಪಡಿಬೋದು. ಲಾಹೋಸ್ನ ಮುಖ್ಯ ಕೃಷಿ ಉತ್ಪನ್ನಗಳು ಅಂತಂದರೆ ಮರಗೆಣಸು, ಬೇರು ತರಕಾರಿಗಳು, ಅಕ್ಕಿ, ಕಬ್ಬು, ತರಕಾರಿಗಳು. ಅದಲ್ಲದೆ ಈ ದೇಶ ತಾಮ್ರ, ತವರ, ಚಿನ್ನ, ಜಿಪ್ಸಮ್ನಂತಹ ಗಣಿಗಾರಿಕೆಯನ್ನು ಕೂಡ ಹೊಂದಿದೆ. ಆಗ್ನೇಯ ಏಷ್ಯಾದ ಮುಖ್ಯ ಭೂಭಾಗವಾಗಿರುವ ಲಾವೋಸ್ ಉಷ್ಣವಲಯದ ಹವಾಮಾನವನ್ನು ಹೊಂದಿದೆ. ಇಡೀ ದೇಶದ ಗರಿಷ್ಠ ತಾಪಮಾನ ಸುಮಾರು 31 ಡಿಗ್ರಿ ಸೆಲ್ಸಿಯಸ್ ಇರುತ್ತೆ. ಸ್ನೇಹಿತರೆ, ಲಾವೋಸ್ನಲ್ಲಿ ನಡೆಯೋ ಸುಮಾರು 95% ಮದುವೆಗಳು ಪ್ರೇಮ ವಿವಾಹಗಳಾಗಿದ್ದಾವೆ. ಸಾಂಪ್ರದಾಯಿಕವಾಗಿ ಲಾವೋಸ್ನಲ್ಲಿ ವಿವಾಹಗಳು ಪೋಷಕರಿಂದ ವಿಶೇಷವಾಗಿ ಗ್ರಾಮೀಣ ಪ್ರದೇಶಗಳಲ್ಲಿ ನಿಶ್ಚಯಿಸಲ್ಪಡ್ತವೆ. ಇತ್ತೀಚಿನ ವರ್ಷಗಳಲ್ಲಿ ಈ ದೇಶದಲ್ಲಿ ಪ್ರೇಮ ವಿವಾಹಗಳು ಸಾಮಾನ್ಯವಾಗ್ತಿದ್ದಾವೆ.
ಇಲ್ಲಿನ ಯುವಕರು ತಮ್ಮ ಜೀವನ ಸಂಗಾತಿಯನ್ನು ತಾವೇ ಆಯ್ಕೆ ಮಾಡ್ತಾರೆ. ಆದರೆ ಪೋಷಕರ ಅನುಮತಿ ಮತ್ತು ಭಾಗವಹಿಸುವಿಕೆ ತುಂಬ ಮಹತ್ವದ್ದಾಗಿದೆ. ಈ ದೇಶವನ್ನು ಹಬ್ಬಗಳ ನಾಡು ಅಂತ ಕರೀತಾರೆ. ಯಾಕೆ ಅಂದರೆ ವರ್ಷ ಪೂರ್ತಿ ಇಲ್ಲಿ ನಡೆಯೋ ಹಬ್ಬಗಳು ಈ ದೇಶದ ಶ್ರೀಮಂತ ಸಂಸ್ಕೃತಿ ಮತ್ತು ಆಧ್ಯಾತ್ಮಿಕ ಜೀವನವನ್ನು ಪ್ರತಿಬಿಂಬಿಸುತ್ತೆ. ಈ ಹಬ್ಬಗಳು ಕೇವಲ ಆಚರಣೆಗಳಲ್ಲ, ಇವು ಲಾವೋಸ್ ಜನರ ಜೀವನದ ಒಂದು ಭಾಗ ಆಗಿದ್ದಾವೆ. ಅದರ ಪ್ರತೀಕವಾಗಿ ಇಲ್ಲಿ ಆನೆ ಹಬ್ಬಗಳನ್ನು ಆಚರಿಸಲಾಗುತ್ತೆ. ಇಲ್ಲಿಯ ಹಬ್ಬಗಳು ಅಂತಂದರೆ ಆನೆಗಳೇ. ಈ ದೇಶದ ಪ್ರಮುಖ ಹಬ್ಬಗಳಲ್ಲಿ ಒಂದು ದಟ್ಲಾಂಗ್ ಫೆಸ್ಟಿವಲ್, ಇದು ವಿಯೆಂಟಿಯಾನ್ನಲ್ಲಿ ನಡೆಯುತ್ತೆ. ಇದು ಲಾಹೋಸ್ನ ಅತಿ ದೊಡ್ಡ ಬೌದ್ಧ ಹಬ್ಬವಾಗಿದೆ. ಅದೇ ರೀತಿ ಇನ್ನೊಂದು ಹಬ್ಬ ಬೌನ್ ಬ್ಯಾಂಗ್ ಪೈ ಅಂದರೆ ರಾಕೆಟ್ ಫೆಸ್ಟಿವಲ್ ಅಂತ ಇವರು ಸೆಲೆಬ್ರೇಟ್ ಮಾಡ್ತಾರೆ. ಇದು ಇವರಿಗೆ ಹೊಸ ವರ್ಷವಾಗಿರುತ್ತೆ. ಇದು ಈ ದೇಶದ ಉತ್ಸಾಹ ಮತ್ತು ಸಂಪ್ರದಾಯವನ್ನು ತೋರಿಸುತ್ತೆ. ರಾತ್ರಿ ಜೀವನ ಪ್ರಿಯರಿಗೆ ಅತ್ಯಂತ ಬಜೆಟ್ ಸ್ನೇಹಿ ದೇಶ ಇದಾಗಿದೆ. ಲಾಹೋಸ್ನಲ್ಲಿ ಆಲ್ಕೋಹಾಲ್ ನಂಬಲಾಗದಷ್ಟು ಅಗ್ಗವಾಗಿದೆ. ಬಹುಶಃ ಕುಡಿಯುವವರಿಗೆ ಇಲ್ಲಿ ಹಬ್ಬ ಅಂತ ಅನ್ಸುತ್ತೆ. ಲಾಹೋಸ್ನಲ್ಲಿ ಒಂದು ದೊಡ್ಡ ಬಿಯರ್ ಬಾಟಲ್ ಕೇವಲ $1 ಸಿಗುತ್ತೆ. ಲಾಹೋಸ್ನಲ್ಲಿ ಇದಕ್ಕೆ ಬೀರ್ ಲಾವ್ ಎಂದು ಕರೆಯಲಾಗುತ್ತೆ. ಇದು ಈ ದೇಶದ ಒಂದು ಸಂಸ್ಕೃತಿಯ ಭಾಗವಾಗಿದೆ. ಈ ಬಿಯರ್ನ ಲಾವೋ ಬ್ರೇವರಿ ಕಂಪನಿ ತಯಾರಿಸುತ್ತೆ. ಇದು 1970ರ ದಶಕದಿಂದಲೂ ಕೂಡ ಈ ಲಾಹೋಸ್ನ ಪ್ರಮುಖ ಬ್ರ್ಯಾಂಡ್ ಆಗಿದೆ. ಈ ಬೀರ್ ಲಾವನ್ನು ಸ್ಥಳೀಯ ಅಕ್ಕಿ ಮತ್ತು ಆಮದು ಮಾಡಿದ ಹಾಪ್ಸ್ಗಳನ್ನು ಬಳಸಿ ತಯಾರಿಸಲಾಗುತ್ತೆ. ಇದರಿಂದ ಅದರ ರುಚಿ ಸಾಫ್ಟ್ ಮತ್ತು ಸ್ಮೂತ್ ಆಗಿರುತ್ತೆ. ಲಾಹೋಸ್ನಲ್ಲಿ ಬಹುತೇಕ ಎಲ್ಲ ಕಡೆ ಇದು ಸಿಗುತ್ತೆ. ಈ ಬೀರ್ ಲಾವ್ ಬಗ್ಗೆ ಒಂದು ಅಚ್ಚರಿ ವಿಚಾರ ಏನಂದರೆ ಇದು ಜಾಗತಿಕ ಮಟ್ಟದಲ್ಲಿ ಹಲವಾರು ಪ್ರಶಸ್ತಿಗಳನ್ನು ಗೆದ್ದಿದೆ. ಸ್ನೇಹಿತರೆ, ಲಾಹೋಸ್ನ ಜನರು ಆತಿಥ್ಯಕ್ಕೆ ಹೆಸರುವಾಸಿಯಾಗಿದ್ದಾರೆ. ಈ ದೇಶದ ಜನ ಅಪರಿಚಿತರನ್ನು ಭೇಟಿಯಾದಾಗ ಪರಸ್ಪರ ಸ್ವಾಗತಿಸ್ತಾರೆ. ಲಾಹೋಶಿಯನ್ ಮಹಿಳೆಯರು ತಮ್ಮ ನೈಸರ್ಗಿಕ ಸೌಂದರ್ಯ, ಸೊಬಗು ಮತ್ತು ಸಾಂಪ್ರದಾಯಿಕ ಮೌಲ್ಯಗಳ ಆಳವಾದ ಸಂಪರ್ಕಕ್ಕೆ ಹೆಸರುವಾಸಿಯಾಗಿದ್ದಾರೆ. ಅನೇಕ ಪಾಶ್ಚಿಮಾತ್ಯ ದೇಶಗಳಿಗಿಂತ ಭಿನ್ನವಾಗಿ ಲಾಹೋಸ್ನಲ್ಲಿ ಮಹಿಳೆಯರು ಹೆಚ್ಚು ಸಂಯಮ, ಮೃದುಭಾಷಿ ಮತ್ತು ಕುಟುಂಬ ಆಧಾರಿತರಾಗಿರ್ತಾರೆ. ಈ ದೇಶದಲ್ಲಿ ಹೆಚ್ಚಿನ ಮಹಿಳೆಯರು ಕ್ಯಾಶುವಲ್ ಡೇಟಿಂಗ್ನಲ್ಲಿ ಆಸಕ್ತಿಯನ್ನು ಹೊಂದಿರೋದಿಲ್ಲ. ಕೆಲವು ಲಾಹೋಸ್ ಮಹಿಳೆಯರು ವಿದೇಶಿಯರೊಂದಿಗೆ ಡೇಟಿಂಗ್ ಮಾಡಲಿಕ್ಕೆ ಮುಕ್ತರಾಗಿದ್ದರೂ ಕೂಡ ಥೈಲ್ಯಾಂಡ್ ಅಥವಾ ಫಿಲಿಪೈನ್ಸ್ನಂತಹ ದೇಶದಲ್ಲಿರುವಂತೆ ಇಲ್ಲಿ ಸಾಮಾನ್ಯ ಅಥವಾ ಬಹಿರಂಗವಾಗಿ ಸ್ವೀಕಾರಾರ್ಹವಲ್ಲ. ಲಾಹೋಸ್ನಲ್ಲಿ ವಿವಾಹ ಕಾನೂನುಗಳು ಸಾಕಷ್ಟು ಕಟ್ಟುನಿಟ್ಟಾಗಿರ್ತವೆ. ವಿದೇಶಿಯರು ಸ್ಥಳೀಯ ಮಹಿಳೆಯರನ್ನು ಮದುವೆಯಾಗಬೇಕು ಅಂದರೆ ದೀರ್ಘ ಕಾನೂನು ಪ್ರಕ್ರಿಯೆ ಮೂಲಕ ಹಾದು ಹೋಗಬೇಕಾಗುತ್ತೆ. ಇದು ಆಗ್ನೇಯ ಏಷ್ಯಾದಲ್ಲೇ ವಿಶಿಷ್ಟ ಸಂಸ್ಕೃತಿಯ ಒಂದು ಭಾಗ ಆಗಿದೆ. ಸ್ನೇಹಿತರೆ, ಲಾಹೋಸ್ ವಿಶ್ವದ ಅತ್ಯಂತ ಚಿಕ್ಕ ಜನರನ್ನು ಹೊಂದಿರುವ ಒಂದು ರಾಷ್ಟ್ರ ಅಂದರೆ ನಿಮಗೆ ಆಶ್ಚರ್ಯ ಆಗುತ್ತೆ. ಲಾಹೋಸ್ ಜನರ ಸರಾಸರಿ ಎತ್ತರ ಸುಮಾರು 5 ಅಡಿ 1 ಇಂಚ್ಗಳಾಗಿದೆ. ಪುರುಷರ ಸರಾಸರಿ ಎತ್ತರ 5 ಅಡಿ 3 ಇಂಚ್ ಆಗಿದ್ದರೆ ಮಹಿಳೆಯರ ಸರಾಸರಿ ಎತ್ತರ 4 ಅಡಿ 12 ಇಂಚ್ಗಳಾಗಿದೆ. ಅವರ ಬೆಳವಣಿಗೆಗೆ ಆಗ್ನೇಯ ಏಷ್ಯಾದ ಪ್ರಕೃತಿ ಮತ್ತು ಅವರ ಜೀವನ ಶೈಲಿ ಸಾಕಷ್ಟು ಇನ್ಫ್ಲುಯೆನ್ಸ್ ಮಾಡಿದೆ. ಲಾಹೋಶಿಯನ್ ಪಾಕಪದ್ಧತಿ ಆಗ್ನೇಯ ಏಷ್ಯಾದಲ್ಲಿಯೇ ವಿಶಿಷ್ಟವಾಗಿದೆ. ಇವರ ಸಾಂಪ್ರದಾಯಿಕ ಪಾಕಪದ್ಧತಿ ಹೊರಗಿನವರಿಗೆ ಅಚ್ಚರಿಯನ್ನುಂಟು ಮಾಡುತ್ತೆ. ಲಾಹೋಸ್ ಜನರಿಗೆ ಕೀಟಗಳನ್ನು ತಿನ್ನೋದು ಒಂದು ರೀತಿಯಾಗಿ ಸಾಮಾನ್ಯವಾಗಿದೆ. ಕ್ರಿಕೆಟ್ಗಳು, ರೇಷ್ಮೆ ಹುಳಗಳು, ಕೆಲವು ಕಡೆ ಡೀಪ್ ಫ್ರೈಡ್ ಟ್ಯಾರಂಟುಲಾಗಳನ್ನು ರುಚಿಕರವಾದ ತಿಂಡಿಗಳು ಅಂತ ಪರಿಗಣಿಸಲಾಗುತ್ತೆ. ಇದು ಕೇವಲ ಪರಂಪರೆ ಮಾತ್ರ ಅಲ್ಲ, ಇವರು ಇದನ್ನು ಪ್ರೋಟೀನ್ಗಳಿಂದ ಸಮೃದ್ಧವಾದ ಆಹಾರ ಪದ್ಧತಿಯನ್ನಾಗಿ ನೋಡ್ತಾರೆ. ಇದು ಹೊರಗಿನವರಿಗೆ ಅಸಾಮಾನ್ಯವಾಗಿ ಕಾಣ್ಬೋದು, ಆದರೆ ಅಲ್ಲಿನ ಜನರಿಗೆ ಇದು ಸಾಮಾನ್ಯ ಜೀವನದ ಒಂದು ಭಾಗ ಆಗಿದೆ. ನಮ್ಮಲ್ಲಿ ಹೇಗೆ ಚಕ್ಲಿ ಮತ್ತು ಕೋಡ್ಬಳೆಗಳನ್ನು ಕುರುಕುಲು ಅಂತ ಪರಿಗಣಿಸ್ತೇವೋ ಹಾಗೆ ಇವರು ಕೂಡ ಇದನ್ನು ಕುರುಕುಲು ತಿಂಡಿಗಳನ್ನಾಗಿ ಪರಿಗಣಿಸ್ತಾರೆ. ಸ್ನೇಹಿತರೆ, ಈ ದೇಶದ ಒಂದು ಆಕರ್ಷಕ ಸಂಪ್ರದಾಯ ಅಂತಂದರೆ ಅದು ಪ್ರೇತ ವಿವಾಹ. ಅಲ್ಲಿಯ ಕುಟುಂಬಗಳಲ್ಲಿ ವ್ಯಕ್ತಿಗಳು ಮರಣ ಹೊಂದಿದ ನಂತರ ಅವರು ಜೀವನದಲ್ಲಿ ಒಂಟಿಯಾಗಿರೋದಿಲ್ಲ ಅಂತ ಇವರು ಭಾವಿಸ್ತಾರೆ. ಇದಕ್ಕೆ ಈ ದೇಶದಲ್ಲಿ ಪ್ರೇತ ವಿವಾಹ ಅಂತ ಕರೀತಾರೆ. ಇದು ಕೆಲವು ಏಷ್ಯನ್ ಸಂಸ್ಕೃತಿಗಳಲ್ಲಿ ಮರಣ ಹೊಂದಿದ ಮೇಲೂ ಕೂಡ ಮರಣಾನಂತರ ಜೀವನದಲ್ಲಿ ಒಂಟಿಯಾಗಿರಬಾರ್ದು ಎನ್ನುವ ನಂಬಿಕೆಯಾಗಿದೆ. ಈ ಕಾರಣಕ್ಕಾಗಿ ಕುಟುಂಬಗಳು ಮರಣ ಹೊಂದಿದ ವ್ಯಕ್ತಿಗಳಿಗಾಗಿ ಗೋಸ್ಟ್ ಮ್ಯಾರೇಜನ್ನು ಅರೇಂಜ್ ಮಾಡ್ತಾರೆ. ಇದು ಈ ದೇಶದ ಜನರ ಮರಣಾನಂತರ ಜೀವನಕ್ಕೂ ಕೂಡ ಇವರು ಕೊಡೋ ಮಹತ್ವವನ್ನು ಅಥವಾ ವಿಶಿಷ್ಟ ನಂಬಿಕೆಯನ್ನು ಎತ್ತಿ ತೋರಿಸುತ್ತೆ. ಈ ಸಂಪ್ರದಾಯವನ್ನು ನಾವು ಬರೀ ಲಾಹೋಸ್ನಲ್ಲಿ ಅಷ್ಟೇ ಅಲ್ಲ, ಚೈನಾದಲ್ಲೂ ಕೂಡ ಕೆಲವು ಕಡೆ ಈ ಸಂಪ್ರದಾಯವನ್ನು ಆಚರಿಸ್ತಾರೆ. ಸ್ನೇಹಿತರೆ, ಈ ದೇಶದ ರಾಜಧಾನಿಯಾದ ವಿಯೆಂಟಿಯಾನ್ ವಿದೇಶಿಗರಿಗೆ ಅತ್ಯಂತ ಜನಪ್ರಿಯ ನಗರವಾಗಿದೆ. ಯಾಕೆಂದರೆ ಇದು ಅತ್ಯುತ್ತಮ ಮೂಲಸೌಕರ್ಯ, ಅಂತಾರಾಷ್ಟ್ರೀಯ ಶಾಲೆಗಳು, ರಾಯಭಾರ ಕಚೇರಿಗಳು, ಪಾಶ್ಚಿಮಾತ್ಯ ಸೌಲಭ್ಯಗಳ ಯೋಗ್ಯ ಆಯ್ಕೆಯನ್ನು ಹೊಂದಿದೆ. ಇದು ಇತರ ಆಗ್ನೇಯ ಏಷ್ಯಾದ ರಾಜಧಾನಿಗಳಿಗೆ ಹೋಲಿಸಿದರೆ ವಿಯೆಂಟಿಯಾನ್ ಚಿಕ್ಕದಾಗಿದ್ದರೂ ಕೂಡ ಈ ನಗರ ಬೆಳೆಯುತ್ತಿರೋ ವಲಸಿಗ ಸಮುದಾಯವನ್ನು ಹೊಂದಿದೆ. ವಿಶೇಷವಾಗಿ ಈ ರಿಟೈರ್ಡರ್ಸ್ಗಳಿಗೆ, NGO ಕೆಲಸಗಾರರಿಗೆ ಮತ್ತು ಡಿಜಿಟಲ್ ಅಲೆಮಾರಿಗಳಿಗೆ ವಿಯೆಂಟಿಯಾನ್ ಜೀವನ ವೆಚ್ಚ ಅತ್ಯಂತ ಕಡಿಮೆ ಅಂತ ಅನಿಸುತ್ತೆ. ಇಲ್ಲಿ ಕೈಗೆಟಕುವ ವಸತಿ, ಬಹಳ ಅಗ್ಗವಾಗಿರೋ ಸ್ಟ್ರೀಟ್ ಫುಡ್ಗಳು ಮತ್ತು ಜನ ವಿಶ್ರಾಂತಿಯನ್ನು ಪಡೆಯೋದಕ್ಕೆ ಅತ್ಯಂತ ಪ್ರಶಾಂತವಾದ ಕೆಫೆಗಳು ಈ ನಗರದಲ್ಲಿದ್ದಾವೆ. ಈ ನಗರ ಈ ದೇಶದ ರಾಜಧಾನಿಯಾಗಿದ್ದರೂ ಕೂಡ ಇದು ತುಂಬ ಸ್ಲೋಲಿಯಾಗಿ ಬೆಳೀತಾ ಇದೆ. ಇಲ್ಲಿಯ ಶಾಂತಿಯುತ ಮೆಕಾಂಗ್ ನದಿ ತೀರದ ವಾತಾವರಣ, ಇಲ್ಲಿರುವ ಕಡಿಮೆ ಟ್ರಾಫಿಕ್ ವ್ಯವಸ್ಥೆಗಳು ವಿಶ್ವದೆಲ್ಲೆಡೆಯಿಂದ ಪ್ರವಾಸಿಗರನ್ನ ಆಕರ್ಷಿಸುತ್ತೆ. ಇವರ ಸಂಸ್ಕೃತಿ, ಇತಿಹಾಸ ಮತ್ತು ಉಸಿರುಕಟ್ಟೋ ದೃಶ್ಯಾವಳಿಗಳನ್ನು ಪ್ರೀತಿಸೋ ವಲಸಿಗರಿಗೆ ಈ ದೇಶ ಒಂದು ಉತ್ತಮ ಪ್ರವಾಸಿ ಆಯ್ಕೆಯಾಗಿದೆ. ಈ ನಗರ ಉತ್ತಮವಾಗಿ ಸಂರಕ್ಷಿಸಲ್ಪಟ್ಟ ಫ್ರೆಂಚ್ ಕಲೋನಿಯಲ್ ವಾಸ್ತುಶಿಲ್ಪಕ್ಕೆ ಹೆಸರುವಾಸಿಯಾಗಿದೆ. ಇಲ್ಲಿ ಬೆರಗುಗೊಳಿಸುವ ಬೌದ್ಧ ದೇವಾಲಯಗಳು ಮತ್ತು ಶಾಂತಿಯುತ ಜೀವನ ವಿಧಾನಕ್ಕೆ ಇದು ಹೆಸರುವಾಸಿಯಾಗಿದೆ.
ಇಲ್ಲಿರುವ ಲುವಾಂಗ್ ಪ್ರಬಾಂಗ್ ವಿಭಿನ್ನ ರೀತಿಯ ಜನರನ್ನು ಆಕರ್ಷಿಸುತ್ತೆ. ವೇಗದ ನಗರ ವಾತಾವರಣಕ್ಕಿಂತ ಹೆಚ್ಚಾಗಿ ಇಲ್ಲಿ ಕಲಾತ್ಮಕ, ಆಧ್ಯಾತ್ಮಿಕ ಮತ್ತು ಪ್ರಕೃತಿ ಕೇಂದ್ರಿತ ಪರಿಸರಕ್ಕೆ ವಲಸಿಗರು ಜಾಸ್ತಿ ಆಕರ್ಷಿತರಾಗ್ತಾರೆ. ಇಲ್ಲಿ ಕಡಿಮೆ ಉದ್ಯೋಗ ಅವಕಾಶಗಳಿದ್ದರೂ ಕೂಡ ಅನೇಕ ವಲಸಿಗರು ಪ್ರವಾಸೋದ್ಯಮ, ಆತಿಥ್ಯ ಮತ್ತು ಸಣ್ಣ ಅತಿಥಿ ಗೃಹಗಳು, ಕೆಫೆಗಳನ್ನು ನಡೆಸ್ತಾರೆ. ಸ್ನೇಹಿತರೆ, ಕಾಂಬೋಡಿಯಾ ಗಡಿಯ ಹತ್ತಿರ ಮೆಕಾಂಗ್ ನದಿಯ ಮಧ್ಯೆ ಹರಡಿಕೊಂಡಿರೋ ಒಂದು ಅದ್ಭುತ ದ್ವೀಪ ಸಮೂಹ ಈ ದೇಶದಲ್ಲಿದೆ. ಇದಕ್ಕೆ ಸಿಫಾನ್ ಡಾನ್ ಅಂತ ಕರೀತಾರೆ. ಇದಕ್ಕೆ 4000 ಐಲ್ಯಾಂಡ್ಸ್ ಎನ್ನುವ ಹೆಸರಿದೆ. ಯಾಕೆಂದರೆ ಇಲ್ಲಿ ಲೆಕ್ಕವಿಲ್ಲದಷ್ಟು ಚಿಕ್ಕ ಚಿಕ್ಕ ದ್ವೀಪಗಳು ಹರಡ್ಕೊಂಡಿದ್ದಾವೆ. ಇವುಗಳಲ್ಲಿ ಬಹುತೇಕ ದ್ವೀಪಗಳು ವಾಸಕ್ಕೆ ತುಂಬ ಚಿಕ್ಕದಾಗಿದ್ದಾವೆ. ಇಲ್ಲಿನ ಅತ್ಯಂತ ಪ್ರಸಿದ್ಧ ದ್ವೀಪಗಳು ಅಂತಂದರೆ ಡಾಂಡೆಟ್ ಮತ್ತು ಡಾನ್ಕೋನ್ ಆಗಿದ್ದಾವೆ. ಈ ಡಾಂಡೆಟ್ ದ್ವೀಪ ಕೈಗೆಟಕುವ ಬಂಗಲೆಗಳು ಮತ್ತು ಅದ್ಭುತ ಸೂರ್ಯಾಸ್ತಗಳಿಗಾಗಿ ಪ್ರಸಿದ್ಧವಾಗಿದೆ. ಇದಕ್ಕೆ ಬ್ಯಾಕ್ ಪ್ಯಾಕರ್ಗಳ ಸ್ವರ್ಗ ಅಂತ ಕರೀತಾರೆ. ಇಲ್ಲಿನ ಇನ್ನೊಂದು ದ್ವೀಪ ಡಾನ್ಕಾನ್ ಜಲಪಾತಗಳಿಗೆ ಹೆಸರುವಾಸಿಯಾಗಿದೆ. ಪ್ರಕೃತಿ ಮತ್ತು ಶಾಂತಿಯ ಮಿಶ್ರಣ ಇಲ್ಲಿ ಸ್ಪಷ್ಟವಾಗಿ ಕಾಣಿಸುತ್ತೆ. ಈ ಎರಡೂ ದ್ವೀಪಗಳನ್ನು ಫ್ರೆಂಚ್ ಕಲೋನಿಯಲ್ ಸೇತುವೆ ಸಂಪರ್ಕಿಸುತ್ತೆ. ಇಲ್ಲಿನ ಜೀವನ ತುಂಬ ನಿಧಾನ, ಗದ್ದಲ ಇಲ್ಲ, ಕೇವಲ ನದಿ ಮತ್ತು ಗಾಳಿ, ನೆಮ್ಮದಿ. ಬೈಕನ್ನು ಬಾಡಿಗೆಗೆ ಪಡೆದು ಈ ದ್ವೀಪಗಳನ್ನು ಸುತ್ತಾಡ್ಬೋದು. ಇದು ಈ ದೇಶದ ಅತ್ಯುತ್ತಮ ಅನುಭವಗಳಲ್ಲಿ ಒಂದು ಅಂತ ಅನ್ಸ್ಕೊಳುತ್ತೆ. ಸ್ನೇಹಿತರೆ, ಲಾಹೋಸ್ನ ಪಶ್ಚಿಮ ಭಾಗದಲ್ಲಿ ಥೈಲ್ಯಾಂಡ್ ಮತ್ತು ಮ್ಯಾನ್ಮಾರ್ ಗಡಿಗಳ ಬಳಿ ಅಡಗಿರೋ ಒಂದು ಅದ್ಭುತ ಕಾಡಿದೆ. ಇದಕ್ಕೆ ನಮ್ಕನ್ ನ್ಯಾಷನಲ್ ಪಾರ್ಕ್ ಅಂತ ಹೇಳ್ತಾರೆ. ಸುಮಾರು 1360 ಚದರ ಕಿಲೋಮೀಟರ್ ವ್ಯಾಪ್ತಿಯಲ್ಲಿರೋ ಈ ಪ್ರಾಚೀನ ಅರಣ್ಯ ಅನೇಕ ಅಪರೂಪದ ವನ್ಯಜೀವಿಗಳು ಮತ್ತು ಸಸ್ಯಗಳಿಗೆ ನೆಲೆಯಾಗಿದೆ. ಇದು ವಿಶ್ವಪ್ರಸಿದ್ಧ ಪರಿಸರ ಪ್ರವಾಸೋದ್ಯಮಕ್ಕೆ ಹೆಸರುವಾಸಿಯಾಗಿದೆ. ನೀವು ಈ ಕಾಡಿನ ಮೇಲ್ಭಾಗದಲ್ಲಿ ಜಿಫ್ಲೈನ್ ಮೂಲಕ ಹಾರಬಹುದು. ಆದರೆ ಈ ಕಾಡಿನ ಮಧ್ಯೆ ಗಿಬ್ಬನ್ಗಳನ್ನು ಅದರ ನೈಸರ್ಗಿಕ ವಾಸಸ್ಥಳದಲ್ಲೇ ನೋಡ್ಬೋದು. ಇಲ್ಲಿನ ಇನ್ನೊಂದು ವಿಶೇಷ ಅನುಭವ ಏನು ಅಂದರೆ, ನೀವು ರಾತ್ರಿ ಕಾಡಿನ ಮಧ್ಯೆ ಮರಗಳ ಮಧ್ಯೆ ನಿರ್ಮಿಸಲಾದ ವಿಶಿಷ್ಟ ಟ್ರೀ ಹೌಸಸ್ಗಳಲ್ಲಿ ಮಲಗಬಹುದು. ಈ ನ್ಯಾಷನಲ್ ಪಾರ್ಕ್ನ ಪ್ರವಾಸ ಪ್ರಕೃತಿಯೊಳಗೆ ಸಂಪೂರ್ಣವಾಗಿ ಬದುಕುವ ಒಂದು ಅಪರೂಪದ ಅನುಭವವಾಗಿದೆ. ಈ ದೇಶದ ಅತ್ಯಂತ ಪ್ರಸಿದ್ಧ ನಗರ ಅಂದರೆ ಲುವಾಂಗ್ ಪ್ರಬಾಂಗ್. ಇದು ಯುನೆಸ್ಕೋ ವಿಶ್ವ ಪರಂಪರೆಯ ಪಟ್ಟಿಯಲ್ಲಿ ಸೇರಿಕೊಂಡಿದೆ. ಇಲ್ಲಿನ ಬೌದ್ಧ ದೇವಾಲಯಗಳು, ಫ್ರೆಂಚ್ ಕಲೋನಿಯಲ್ ಕಟ್ಟಡಗಳು ಮತ್ತು ಪ್ರಕೃತಿ ಸೌಂದರ್ಯ ಒಂದೇ ಸ್ಥಳದಲ್ಲಿ ಕಾಣಸಿಗುತ್ತೆ. ಕುವಾಂಗ್ಸಿ ಜಲಪಾತ ಇಲ್ಲಿನ ಪ್ರಮುಖ ಆಕರ್ಷಣೆಯಾಗಿದೆ. ಇಲ್ಲಿ ನೀಲಿ ಬಣ್ಣದ ನೀರು ಹಂತ ಹಂತವಾಗಿ ಬೀಳುವ ಜಲಪಾತ ಒಂದು ಪ್ರಕೃತಿಯ ರಮಣೀಯ ದೃಶ್ಯವನ್ನು ಸೃಷ್ಟಿಸುತ್ತೆ. ಇಲ್ಲಿ ಕಾಲವೇ ನಿಂತಂತೆ ಭಾಸವಾಗುತ್ತೆ. ದೇವಾಲಯಗಳ ಗಂಟೆ ಧ್ವನಿ, ಮಂಜಿನ ಮುಂಜಾನೆ ಮತ್ತು 1000 ವರ್ಷಗಳ ಇತಿಹಾಸ ಈ ಲುವಾಂಗ್ ಪ್ರಬಾಂಗ್ ನಗರವನ್ನು ಒಂದು ಸಂಸ್ಕೃತಿ ಮತ್ತು ಶಾಂತಿಯ ಜೀವಂತ ರೂಪವನ್ನಾಗಿಟ್ಟಿದೆ. ಈ ನಗರದಲ್ಲಿ ಪ್ರತಿದಿನ ಬೆಳಗ್ಗೆ ಒಂದು ವಿಶಿಷ್ಟ ದೃಶ್ಯ ಕಾಣಿಸುತ್ತೆ. ನೂರಾರು ಬೌದ್ಧ ಭಿಕ್ಷುಗಳು ಮೌನವಾಗಿ ರಸ್ತೆಯಲ್ಲಿ ನಡೆಯುತ್ತಾ ಭಿಕ್ಷೆ ಸ್ವೀಕರಿಸುವ ಸಂಪ್ರದಾಯ. ಇದನ್ನು ಅಲ್ಮಾಸ್ ಗಿವಿಂಗ್ ಸೆರೆಮನಿ ಅಂತ ಕರೀತಾರೆ. ಇದು ಈ ನಗರದ ಆತ್ಮವಾಗಿದೆ. ಈ ದೇಶದಲ್ಲಿ ಇನ್ನೊಂದು ಅದ್ಭುತ ಸ್ಥಳವಿದೆ. ಇದಕ್ಕೆ ಫ್ಲೈನ್ ಆಫ್ ಜಾರ್ಸ್ ಅಂತ ಕರೀತಾರೆ. ಅಂದರೆ ಸಾವಿರಾರು ದೊಡ್ಡ ಕಲ್ಲಿನ ಜಾರ್ಸ್ ಇದಾಗಿದೆ. ಇವುಗಳನ್ನು ಯಾರು ನಿರ್ಮಿಸಿದರು ಮತ್ತು ಯಾಕೆ ನಿರ್ಮಿಸಿದರು ಎನ್ನುವ ಉತ್ತರ ಇದುವರೆಗೆ ಸಿಕ್ಕಿಲ್ಲ. ಅದು ಇನ್ನೂ ರಹಸ್ಯವಾಗಿಯೇ ಇದೆ. ಲಾಹೋಸ್ನ ಉತ್ತರ ಭಾಗದಲ್ಲಿ ಇರುವ ಈ ಫ್ಲೈನ್ ಆಫ್ ಜಾರ್ಸ್ ವಿಶ್ವದ ಅತ್ಯಂತ ವಿಚಿತ್ರ ಮತ್ತು ರಹಸ್ಯಮಯ ಪುರಾತತ್ವ ಸ್ಥಳಗಳಲ್ಲಿ ಒಂದು ಅಂತ ಅನ್ಸ್ಕೊಂಡಿದೆ. ಇಲ್ಲಿನ ನೂರಾರು ಎಕರೆ ಪ್ರದೇಶಗಳಲ್ಲಿ ಹರಡಿಕೊಂಡಿರೋ ಸಾವಿರಾರು ಕಲ್ಲಿನ ಪಾತ್ರೆಗಳು ಕೆಲವು ಟನ್ಗಳಷ್ಟು ಭಾರವಾಗಿದ್ದಾವೆ. ಅವುಗಳು ಸಾವಿರಾರು ವರ್ಷಗಳ ಹಿಂದೆ ನಿರ್ಮಿಸಲ್ಪಟ್ಟಿವೆ ಅಂತ ವಿಜ್ಞಾನಿಗಳು ಅಂದಾಜು ಮಾಡಿದ್ದಾರೆ. ಕೆಲವರು ಇದು ಹಳೆಯ ಸಮಾಧಿ ವಿಧಾನದ ಭಾಗ ಅಂತ ಹೇಳ್ತಾರೆ. ಇನ್ನು ಕೆಲವರು ಇದನ್ನು ಪೌರಾಣಿಕ ಕಥೆಗಳ ಜೊತೆಗೆ ತಳುಕಾಕ್ತಾರೆ. ಒಂದು ಆಶ್ಚರ್ಯಪಡೋ ವಿಚಾರ ಏನಂದರೆ, ಈ ಪ್ರದೇಶದಲ್ಲಿ ವಿಯೆಟ್ನಾಂ ವಾರ್ ಸಮಯದಲ್ಲಿ ಭಾರೀ ಬಾಂಬ್ಗಳ ದಾಳಿ ನಡೆಯುತ್ತೆ. ಈ ಅನ್ಎಕ್ಸ್ಪ್ಲೋಡೆಡ್ ಬಾಂಬ್ಗಳು ಇಲ್ಲಿ ಜಾಸ್ತಿ ಇರೋದ್ರಿಂದ ಇಂದಿಗೂ ಕೂಡ ಈ ಕೆಲವು ಪ್ರದೇಶಗಳು ಸುರಕ್ಷಿತವಾಗಿಲ್ಲ. ಲಾಹೋಸ್ ಒಂದು ನಿರ್ದಿಷ್ಟ ರೀತಿಯ ವಲಸಿಗರನ್ನು ಆಕರ್ಷಿಸುವ ದೇಶವಾಗಿದೆ. ಶಾಂತಿಯುತ ಜೀವನ ಶೈಲಿ, ಬೆರಗುಗೊಳಿಸುವ ಪ್ರಕೃತಿ ಮತ್ತು ನಂಬಲಾಗದಷ್ಟು ಕಡಿಮೆ ಜೀವನವನ್ನು ಮೆಚ್ಚೋರು, ನಿವೃತ್ತರು ಮತ್ತು ಡಿಜಿಟಲ್ ಅಲೆಮಾರಿಗಳು ಅಥವಾ ವೇಗದ ಒತ್ತಡ ಪ್ರಪಂಚದಿಂದ ತಪ್ಪಿಸ್ಕೊಳ್ಳೋದಕ್ಕೆ ಯಾರಾದರೂ ಬಯಸಿದರೆ ಲಾಹೋಸ್ ಒಂದು ಗುಪ್ತ ಸ್ವರ್ಗದಂತೆ ಭಾಸವಾಗುತ್ತೆ. ಸಂತೋಷಕ್ಕೆ ದುಬಾರಿ ಹೋಟೆಲ್ಗಳು ಬೇಕಿಲ್ಲ, ದೊಡ್ಡ ನಗರಗಳ ಗದ್ದಲವೂ ಬೇಕಿಲ್ಲ. ಕೆಲವೊಮ್ಮೆ ಶಾಂತ ನದಿ, ಸರಳ ಜನರು ಮತ್ತು ನಿಧಾನಗತಿಯ ಜೀವನವೇ ಸಾಕು. ಕಡಿಮೆ ಹಣದಲ್ಲಿ ರಾಜನಂತೆ ಬದುಕಬಹುದು ಎಂಬುದು ಇಲ್ಲಿನ ಸತ್ಯ. ಆದರೆ ಅದಕ್ಕಿಂತಲೂ ದೊಡ್ಡದೊಂದಿದೆ. ಇಲ್ಲಿ ನೀವು ನಿಮ್ಮನ್ನೇ ಮತ್ತೆ ಕಂಡ್ಕೋಬಹುದು. ಇದಾಗಿದೆ ಲಾಹೋಸ್ನ ನಿಜವಾದ ಮಂತ್ರ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಅದ್ಭುತ ವಿಚಾರದೊಂದಿಗೆ ಭೇಟಿಯಾಗೋಣ. ನಮ್ಮ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮತ್ತು ಶೇರ್ ಮಾಡೋದನ್ನು ಮರಿಬೇಡಿ. ಸುತ್ತಮುತ್ತಲು ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು. ಟೇಕ್ ಕೇರ್.